ಗಾಯ್ಸ್ ಜಸ್ಟ್ ಏನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇದೇನಪ್ಪ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೋಡ್ತಾ ನನ್ನೊಂದು ಅಕೌಂಟ್ ಅಲ್ಲಿ ಫಾಲೋವರ್ಸ್ ಯಾವ ತರ ಬಂದಿದ್ದಾರೆ ಅಂತ. ಓಕೆ, ನಾನ್ ಸ್ಟಾಪ್ ಆಗಿ ಫಾಲೋವರ್ಸ್ ಅನ್ನೋದು ಬಂದಿದ್ರೆ ಈ ಒಂದು ಟ್ರಿಕ್ ನ ಅಪ್ಲೈ ಮಾಡ್ಕೊಳ್ಳಿ. ನಂತರ 5 ಅವರು 4 ಅವರು ಈ ತರ ವೆಯ್ಟ್ ಮಾಡ್ಕೊಳ್ಳಿ. ನಂತರ ನೋಡಿದ್ರೆ ಫೈನಲಿ ನನ್ನೊಂದು ಅಕೌಂಟ್ ಅಲ್ಲಿ ಫಾಲೋವರ್ಸ್ ಯಾವ ತರ ಇನ್ಕ್ರೀಸ್ ಆಗಿದ್ದಾರೆ ಅಂತ. ಓಕೆನಾ, ನಿಮ್ಮ ಕಣ್ಣು ಮುಂದೆ ಲೈವ್ ಆಗಿದೆ. ನನ್ನೊಂದು ಅಕೌಂಟ್ ಅಲ್ಲಿ ಫಾಲೋವರ್ಸ್ ತುಂಬಾ ಅಂದ್ರೆ ತುಂಬಾ ಬರ್ತಿದ್ದಾರೆ. ಓಕೆನಾ, ಸೊ ನಿಮ್ಮೊಂದು ಅಕೌಂಟ್ ಅಲ್ಲೂ ಕೂಡ ಫಾಲೋವರ್ಸ್ ಬರ್ತಾ ಇಲ್ಲ, ನಿಮ್ಗೆ ಲೈಕ್ಸ್ ಬರ್ತಾ ಇಲ್ಲ, ನಮ್ಮೊಂದು ವಿಡಿಯೋಸ್ಗಳು ವೈರಲ್ ಆಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಯಾವ ತರ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಗಳನ್ನು ಜಾಸ್ತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಯಾವ್ದೇ ತರ ನಿಮ್ಗೆ ಆಪ್ ಹೇಳಲ್ಲ, ಯಾವ್ದೇ ತರ ನಿಮ್ಗೆ ವೆಬ್ಸೈಟ್ ಕೂಡ ತಿಳಿಸ್ಕೊಡಲ್ಲ. ಓಕೆನಾ, ಜಸ್ಟ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಇತ್ತು ಅಂದ್ರೆ ಸಾಕು. ಇನ್ಸ್ಟಾಗ್ರಾಮ್ ಮುಖಾಂತರ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟ್ರಿಕ್ ಇದೆ. ಈ ಒಂದು ಟ್ರಿಕ್ ನ ಕರೆಕ್ಟ್ ಆಗಿ ನೀವೇನಾದ್ರೂ ಅಪ್ಲೈ ಮಾಡ್ಬಿಟ್ಟಿದ್ದೀರಾ ಅನ್ಕೊಳ್ಳಿ ಗೈಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಏನಪ್ಪಾ ಅಂತ ನಿಮ್ಗೆ ಫಾಲೋವರ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಬರ್ತಾರೆ ಗೈಸ್. ಓಕೆನಾ, ಆ ಒಂದು ಟ್ರಿಕ್ ಅನ್ನು ಹೆಂಗ್ ಅಪ್ಲೈ ಮಾಡೋದು, ಯಾವ ತರ ಯೂಸ್ ಮಾಡಿದ್ರೆ ನಿಮ್ಗೆ ಫಾಲೋವರ್ಸ್ ಬರ್ತಾರ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಬೇಕು ನನಗೆ 100% ಬೇಕು ನನಗೆ ಅನ್ಕೊಂಡಿದ್ರೆ ಮಾತ್ರ ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲ ಅಂತಂದ್ರೆ ಬೇಡ, ವಿಡಿಯೋನ ಬಿಟ್ಬಿಟ್ಟು ಈಗಲೇ ಹೋಗ್ಬಿಡಿ ಗೈಸ್. ಓಕೆನಾ, ಏನಾದ್ರೂ ಮೊದಲ ಸರ್ ಒಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ, ನೀವು ಕೂಡ ಮೊಬೈಲ್ ಸ್ಕ್ರೀನ್ ಮೇಲೆ ಬಂದ್ಬಿಡಿ ಗೈಸ್. ಓಕೆನಾ, ಒಂದು ಕೆಲಸ ಮಾಡಿ, ಈ ಒಂದು ವಿಡಿಯೋನ ಇನ್ನೊಂದು ಫೋನ್ ಅಲ್ಲಿ ನೋಡಿ. ಅಂಡ್ ಈ ಒಂದು ಟ್ರಿಕ್ ಏನಪ್ಪಾ ಅಂದ್ರೆ ನಿಮ್ಮೊಂದು ಅಕೌಂಟ್ ಅಲ್ಲಿ ಅಪ್ಲೈ ಮಾಡ್ಬಿಡಿ ಗೈಸ್. ಓಕೆನಾ, ಇನ್ಸ್ಟಾಗ್ರಾಮ್ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಆಪ್ ಅನ್ನು ಓಕೆನಾ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲೇನಪ್ಪಾ ಅಂತಂದ್ರೆ ಯಾವ್ದಾದ್ರು ಒಂದು ಮೋಸ್ಟ್ ಪಾಪ್ಯುಲರ್ ಆಕ್ಟರ್ ನೇಮ್ ಅನ್ನು ಸರ್ಚ್ ಮಾಡ್ಕೊಳ್ಳಿ. ಓಕೆನಾ, ಮೋಸ್ಟ್ ಪಾಪ್ಯುಲರ್ ಆಕ್ಟರ್ ನೇಮ್ ಅಂತ ಲೈಕ್ ಅಲ್ಲು ಅರ್ಜುನ್ ಆಯ್ತು, ಅಂಡ್ ರಾಮ್ ಚರಣ್ ಆಯ್ತು, ಈ ತರ ದೊಡ್ಡ ದೊಡ್ಡ ಆಕ್ಟರ್ಸ್ ಇರ್ತಾರಲ್ಲ, ಮೂವಿ ಕ್ರಿಯೇಟರ್ಸ್ ಇರ್ತಾರಲ್ಲ. ಸೊ ಒಂದು ಅಕೌಂಟ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಅಕೌಂಟ್ ಅನ್ನು ಸರ್ಚ್ ಮಾಡ್ಕೊಂಡೇ ಬಿಡಿ. ಎಕ್ಸಾಂಪಲ್ ಏನಪ್ಪಾ ಅಂತ ನಾನು ಅಲ್ಲು ಅರ್ಜುನ್ ಅಂತ ಸರ್ಚ್ ಮಾಡಿದ್ದೆ. ಓಕೆನಾ, ಅಲ್ಲು ಅರ್ಜುನ್ ಅಫಿಷಿಯಲ್ ಅಕೌಂಟ್ ಅನ್ನೋದು ಓಪನ್ ಆಗಿದೆ. ಸೊ ಓಪನ್ ಆಗಿದ ನಂತರ ಜಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಜಸ್ಟ್ ಅಲ್ಲು ಅರ್ಜುನ್ ಅಕೌಂಟ್ ಅನ್ನು ಜಸ್ಟ್ ಫಾಲೋ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಫಾಲೋ ಮಾಡ್ಕೊಳ್ಳಿ. ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಕೆಳಗಡೆ ನಿಮಗೆ ಯಾರದೆಲ್ಲ ಬ್ಲೂ ಟಿಕ್ ಇದಾವೆ, ಓಕೆ ನೋಡಿದ್ರೆ ಆಲ್ರೆಡಿ ಬ್ಲೂ ಟಿಕ್ಸ್ ಎಲ್ಲಾನು ಬಂದಿದೆ ಅಕೌಂಟ್ಸ್ಗಳು, ಇವೆಲ್ಲಾನು ಅಷ್ಟೇ ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ 60ರಿಂದ 50 ಒಳಗಡೆನೆ. ಓಕೆನಾ, ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ಈ ಒಂದು ಟ್ರಿಕ್ ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೀವು. ಓಕೆನಾ, ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಮಾತ್ರ ನಿಮ್ಮೊಂದು ಅಕೌಂಟಲ್ಲಿ ಫಾಲೋವರ್ಸ್ ಅನ್ನೋದು ಬರ್ತಾರೆ, ಇಲ್ಲ ಅಂತಂದ್ರೆ ಬರಲ್ಲ. ಫಸ್ಟ್ ಹೇಳ್ಬಿಡ್ತಾ ಇದ್ದೀನಿ. ಓಕೆನಾ, ಈ ಒಂದು ಟ್ರಿಕ್ ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ವಿಡಿಯೋ ಫುಲ್ ನೋಡ್ಬಿಡಿ, ಆಮೇಲೆ ಅಪ್ಲೈ ಮಾಡಿ. ಓಕೆನಾ, ಸೊ ಇಲ್ಲಿ ಕೆಳಗಡೆ ಬಂದಿದ್ದಾವ. ಇದಾಗಿದ ನಂತರ ನೀವು ಒಂದೊಂದೇ ಈ ತರ ಫಾಲೋ ಮಾಡ್ಕೊಂಡೋಗಿ ಇದೇ ತರನೇ ನೀವು ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇರಬೇಕಾಗುತ್ತೆ. ನೀವು 50ರಿಂದ 60 ಒಳಗಡೆನೆ. ಓಕೆನಾ, ಸೊ ನೀವು 60ರಿಂದ 50 ಒಳಗಡೆ ನೀವು ಫಟಾಫಟ ಅಂತ ಫಾಲೋ ಮಾಡಿಬಿಟ್ರೆ ಅದಾಗಿದ ನಂತರ ನೀವು 1 ನಿಮಿಷ 2 ನಿಮಿಷ 3 ನಿಮಿಷ 4 ನಿಮಿಷ ಅಲ್ಲ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಎಕ್ಸಾಂಪಲ್ ಏನಪ್ಪಾ ಅಂತ ನೀವು ಒಂದು 2 ನಿಮಿಷ 3 ನಿಮಿಷ ವೆಯ್ಟ್ ಮಾಡಿ. ಓಕೆನಾ, ಫಾಲೋ ಮಾಡ್ಕೊಳ್ಳಿ. ನಂತರ ಎಷ್ಟು ಒಂದು 50 ಫಾಲೋ ಮಾಡ್ಕೊಂಡಿದ್ದೀನಿ ಅನ್ಕೊಳ್ಳಿ ಗೈಸ್. ಓಕೆನಾ, 50 ಫಾಲೋ ಮಾಡ್ಕೊಳ್ಳಿ. ನಂತರ ಇಲ್ಲೇನು ಮಾಡಬೇಕು ಗೊತ್ತಾ, ನೀವು ವೆಯ್ಟ್ ಮಾಡಬೇಕಾಗುತ್ತಾ, ಒಂದು 2 ನಿಮಿಷ 3 ನಿಮಿಷ ವೆಯ್ಟ್ ಮಾಡಿ. ಓಕೆನಾ, ವೆಯ್ಟ್ ಮಾಡ್ಕೊಳ್ಳಿ. ನಂತರ ಆಮೇಲೆ ಏನು ಮಾಡಬೇಕು ಗೊತ್ತಾ, ಎಲ್ಲನೂ ಅಷ್ಟು ನೀವು ಯಾರಿಗೆಲ್ಲ ಫಾಲೋ ಮಾಡಿದಿರಲ್ವಾ ಅವ್ರನ್ನೆಲ್ಲನೂ ಅಷ್ಟೇ ನೀವು ಅನ್ಫಾಲೋ ಮಾಡ್ಬಿಡಿ. ಓಕೆನಾ, ಇದೇ ಟ್ರಿಕ್ಕು. ಓಕೆನಾ, ಏನು ಮಾಡಬೇಕು ಗೊತ್ತಾ, ನೀವು ಯಾರನ್ನೆಲ್ಲ ಫಾಲೋ ಮಾಡಿದ್ರೆ 50 ಜನ ಫಾಲೋ ಮಾಡಿದ್ರಲ್ಲ ಅವ್ರನ್ನೆಲ್ಲನೂ ಅಷ್ಟೇ ಮತ್ತೆ ಅನ್ಫಾಲೋ ಮಾಡ್ಬಿಡಿ ಗೈಸ್. ಓಕೆನಾ, ಅನ್ಫಾಲೋ ಮಾಡ್ಕೊಳ್ಳಿ. ನಂತರ ಡೈರೆಕ್ಟ್ ಆಗೇನಪ್ಪ ಅಂತಂದ್ರೆ ನಿಮಗೆ ಕೆಲವೊಂದು ನಿಮಿಷಗಳಾಗಿದ ನಂತರ ನಿಮ್ಮೊಂದು ಅಕೌಂಟಲ್ಲಿ ಏನಪ್ಪ ಅಂತಂದ್ರೆ ಫಾಲೋವರ್ಸ್ ಅನ್ನು ಸ್ಟಾರ್ಟ್ ಆಗೋದು ಆಗೇ ಬಿಡ್ತಾರೆ. ಓಕೆನಾ, ಇದೇನಪ್ಪ ಅಂತಂದ್ರೆ ಜೆನ್ವಿನ್ ಟ್ರಿಕ್ಕು. ಯಾವುದೇ ಥರ ಇಲ್ಲ, ಯಾವುದೇ ಥರ ಆ್ಯಪ್ ಇಲ್ಲ, ಯಾವುದೇ ಥರ ನಿಮಗೆ ವೆಬ್ಸೈಟ್ ಇಲ್ಲ. ಓಕೆನಾ, ಇದೇನಪ್ಪ ಅಂತಂದ್ರೆ ನಿಮ್ಗೆ ಫಾಲೋವರ್ಸ್ ಅನ್ನೋದು ಬಂದೇ ಬರ್ತಾರೆ. ಓಕೆನಾ, ನಾನು ಕೂಡ ಈ ಒಂದು ಟ್ರಿಕ್ನ ಅಪ್ಲೈ ಮಾಡಿದ್ದೀನಿ. ನನ್ನೊಂದು ಅಕೌಂಟಲ್ಲೂ ಕೂಡ ಫಾಲೋವರ್ಸ್ ಅನ್ನೋದು ಇನ್ಕ್ರೀಸ್ ಅನ್ನೋದು ಆಗಿದ್ದಾರೆ. ಟ್ರಿಕ್ನ ಅಪ್ಲೈ ಮಾಡ್ಕೊಳ್ಳಿ. ನಂತರ ನೋಡ್ತಾ ನಿಮ್ಮ ಕಣ್ಣು ಮುಂದೆ ಲೈವ್ ಆಗಿ ನಾನು ಫಾಲೋವರ್ಸ್ಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ನಿಮ್ಮೊಂದು ಅಕೌಂಟಲ್ಲೂ ಕೂಡ ಈ ಒಂದು ಟ್ರಿಕ್ನ ಅಪ್ಲೈ ಮಾಡ್ಕೊಂಡು ನೀವು ಕೂಡ ಫಾಲೋವರ್ಸ್ಗಳನ್ನು ಎಷ್ಟು ಬೇಕಷ್ಟು ಇನ್ಕ್ರೀಸ್ ಅನ್ನೋದು ಮಾಡ್ಕೋಬಹುದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಟ್ರಿಕ್ನ ಜಸ್ಟ್ ಒಂದು ದಿನದಲ್ಲಿ ಒಂದು ಟೈಮ್ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ ಹೇಳ್ತಾ ಇದ್ದೀನಿ, ತಿರುಗಿ ಏನಾದರೂ ಫಾಲೋವರ್ಸ್ ಬರ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನೀನಾದ್ರು ಜಾಸ್ತಿ ಏನೋ ಮಾಡಕೊಳ್ಳೋಕೆ ಹೋಗಿದಿ ಅನ್ಕೊಂಡ್ರೆ ನಿನ್ನೊಂದು ಅಕೌಂಟಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಟ್ರೈ ಅಗೇನ್ ಲೇಟರ್ ಆಗಿರ್ಬೋದು, ಇಲ್ಲಾಂತಂದ್ರೆ ಈ ಥರ ಸಮಥಿಂಗ್ ನಿನ್ಗೆ ಯಾರಿಗೂ ಲೈಕ್ ಮಾಡೋಕ್ಕಾಗಲ್ಲ, ಆಮೇಲೆ ಯಾವ ಒಂದು ಅಕೌಂಟ್ಗೂ ಫಾಲೋ ಮಾಡೋಕ್ಕಾಗಲ್ಲ, ನಿನಗೆ ಕಮೆಂಟು ಮಾಡೋಕ್ಕಾಗಲ್ಲ. ಓಕೆನಾ, ಏನು ಮಾಡೋಕೆ ಹೋದ್ರೂ ಕೂಡ ಟ್ರೈ ಅಗೇನ್ ಲೇಟರ್ ಅಂತ ಬರುತ್ತೆ. ಓಕೆನಾ, ಸೊ ಅದಕ್ಕೆ ನೀವು ಈ ಒಂದು ಟ್ರಿಕ್ ಏನಪ್ಪ ಅಂತಂದ್ರೆ ಒಂದು ದಿನದಲ್ಲಿ ಒನ್ ಟೈಮ್ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ನೀವೇನಾದ್ರೂ ಫಾಲೋವರ್ ಜಾಸ್ತಿ ಬರ್ತಾ ಇದಾರೆ ಅಂದ್ಬಿಟ್ಟು ನೀನೇನಾದ್ರು ಜಾಸ್ತಿ ಮಾಡಕ್ ಹೋಗಿದೆ ಅಂತಂದ್ರೆ ನೀನೊಂದು ಅಕೌಂಟ್ ಪ್ರಾಬ್ಲಮ್ ಅನ್ನೋದು ಬಂದ್ಬಿಡ್ತೇವೆ. ಓಕೆ, ಫಸ್ಟ್ ಹೇಳ್ತಾ ಇದ್ದೀನಿ. ಮತ್ತೆ ಇದ್ರ ಮುಖಾಂತರ ಫಾಲೋವರ್ಸ್ಗಳನ್ನು ಜಾಸ್ತಿ ಅನ್ನೋದು ಮಾಡ್ಕೋಬಹುದು. ಆ್ಯಂಡ್ ಎಲ್ಲನೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನೀವು ಕೂಡ ಫಾಲೋವರ್ಸ್ಗಳನ್ನು ಜಾಸ್ತಿ ಮಾಡ್ಕೊಂಬಿಡಿ ಈಗಲೇ ಗೈಸ್. ಓಕೆನಾ, ಮತ್ತೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೊಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನೀವು ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.